homes that you bring, the dreams that you share, the pleasure you get when you know that we care, the faith that you place, the trust that we share, the joy in your heart when you know that we care. You before we at USV, you before we at USV. USV, your reliable healthcare partner. ಹಾಲ್ಟ್ ಹಾರ್ಟ್ ಅಟ್ಯಾಕ್ ಪ್ರೋಗ್ರಾಮಿಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾನು ಡಾಕ್ಟರ್ ಪ್ರಭಾಕರ್ ಶೆಟ್ಟಿ, ಚೀಫ್ ಆಫ್ ಕಾರ್ಡಿಯಾಲಜಿ, ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲ್, ಯಶವಂತಪುರ, ಬ್ಯಾಂಗ್ಳೂರು. ನನ್ನೊಂದಿಗೆ ಡಿಸ್ಟಿಂಗ್ವಿಷ್ಡ್ ಪ್ಯಾನಲ್ ಕಾರ್ಡಿಯಾಲಜಿಸ್ಟ್ ಇದ್ದಾರೆ. ಇಮಿಡಿಯೇಟ್ ರೈಟಲ್ಲಿ ಡಾಕ್ಟರ್ ಗುರುಪ್ರಸಾದ್, BGS ಹಾಸ್ಪಿಟಲ್. ಮಧ್ಯದಲ್ಲಿದ್ದಾರೆ ಡಾಕ್ಟರ್ ಅಭಿಜಿತ್ ಕುಲಕರ್ಣಿ ಫ್ರಮ್ ಅಪೋಲೋ ಹಾಸ್ಪಿಟಲ್. ಆ್ಯಂಡ್ ಕೊನೆಯಲ್ಲಿ ಡಾಕ್ಟರ್ ರಂಜನ್ ಶೆಟ್ಟಿ, ಪ್ರೊಫೆಸರ್ ಫ್ರಮ್ ಮಣಿಪಾಲ್ ಹಾಸ್ಪಿಟಲ್. ಸೊ ನಾವು ಹಾರ್ಟ್ ಅಟ್ಯಾಕ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋ ಬಗ್ಗೆ ಈ ಪ್ರೋಗ್ರಾಮನ್ನು ಏರ್ಪಡಿಸಿದ್ದೇವೆ. ಎಲ್ರಿಗೂ ಗೊತ್ತಿದ್ದಂತೆ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಡಿಸೀಸಸ್ಸು ಇಂಡಿಯಾದಲ್ಲಿ ಭಾಳ ಕಾಮನ್ನಾಗಿ ಕಂಡುಬರ್ತಾಯಿದೆ. ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಫ್ರೀಕ್ವೆನ್ಸಿ ಜಾಸ್ತಿ ಆಗೋದಕ್ಕೆ ಹಲವಾರು ಕಾರಣಗಳಿವೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ಪಡೆಯೋಣ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ನಾನು ಡಾಕ್ಟರ್ ಗುರುಪ್ರಸಾದಿಗೆ ಒಂದು ಕ್ವಶನ್ ಕೇಳ್ತೇನೆ. ಇದು ಜನರಲಿ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಡಿಸೀಸ್ ಇರುವಂಥ ಪೇಷಂಟ್ಸು ಯಾವ ಕಂಪ್ಲೇಂಟೊಂದಿಗೆ ಬರ್ತಾರೆ, ಏನೇನು ತೊಂದರೆ ಅಥವಾ ಸಿಂಪ್ಟಮ್ಸ್ ಇರುತ್ತೆ ಅವರಿಗೆ? ಡಾಕ್ಟರ್ ಗುರುಪ್ರಸಾದ್ ಅವರೇ. ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂದರೆ ಅದೊಂದು ಎಮರ್ಜೆನ್ಸಿ. ಇದು ಆಗೋದು ಯಾತಕ್ಕೆ? ಹಾರ್ಟಿಗೆ ಸಪ್ಲೈ ಮಾಡೋ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕ್ ಬೆಳ್ಕೊಂಡು ಅದರೊಳಗೆ ರಕ್ತ ಹೆಬ್ಬುಗಟ್ಟಿದಾಗ ಅದು ಹಾರ್ಟಿಗೆ ರಕ್ತ ಚಲನೆಯಲ್ಲಿ ಅಡಚಣೆ ಉಂಟಾದಾಗ ಹಾರ್ಟಿಗೆ ಡ್ಯಾಮೇಜ್ ಆಗುತ್ತೆ. ಇದರ ಲಕ್ಷಣಗಳೇನು? ಇದರೊಳಗೆ ಕಾಮನ್ನಾಗಿ ಎಲ್ಲರೂ ಕೇಳೋದಂದರೆ ಎದೆನೋವು. ಸೊ ಹಾರ್ಟ್ ಅಟ್ಯಾಕ್ ಅಂದರೆ ಎದೆನೋವು ಅಂತ ಯೂಶ್ವಲಿ ಅಂದ್ಕೊಳ್ಳೋದು. ಆದರೆ ಎಲ್ಲ ಎದೆನೋವು ಹಾರ್ಟ್ ಅಟ್ಯಾಕ್ ಅಲ್ಲ. ಆದರೆ ಕಾಮನೆಸ್ಟ್ ಸಿಂಪ್ಟಮ್ ಹಾರ್ಟ್ ಅಟ್ಯಾಕು ಎದೆನೋವು. ಎದೆನೋವು ಯಾವ ಥರ ಬರುತ್ತೆ ಅಂದರೆ ಎದೆಯ ಮಧ್ಯಭಾಗದಲ್ಲಿ ಒಂದು ಭಾರ, ಒಂದು ಯಾರೋ ಕೂತ್ಕೊಂಡಂಗೆ ಅದು ಕಲ್ಲಿಟ್ಟಂಗೆ ಆ ಥರ ಒಂದು ಭಾರದ ಒಂದು ಸೆನ್ಸೇಷನ್. ಅದ್ರ ಜೊತೆ ಬೆವರು ಬರೋದು, ವಾಂತಿ ಬರೋ ಥರ ಆಗೋದು, ಉಸಿರಾಟಕ್ಕೆ ತೊಂದರೆ ಆಗೋದು, ತಲೆ ಸುತ್ತು ಬರೋದು, ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಕೆಲವರಲ್ಲಿ ಲೈಕ್ ಅಂದರೆ ಡಯಾಬಿಟೀಸ್ ಇರೋರಲ್ಲಿ, ವಯಸ್ಸಾದವರಲ್ಲಿ ಈ ಥರ ಲಕ್ಷಣಗಳೇ ಬರಬೇಕಂತೇನಿಲ್ಲ. ಅವರಲ್ಲಿ ಸಡನ್ನಾಗಿ ಉಸಿರಾಟಕ್ಕೆ ತೊಂದರೆ ಆಗೋದು, ಬೆವರು ಬರೋದು, ಅನ್ಕಾನ್ಷಿಯಸ್ ಆಗಿ ಬೀಳೋದು, ಜ್ಞಾನ ತಪ್ಪಿ ಬೀಳೋವಂಥದ್ದು, ಈ ಥರದಲ್ಲೂ ಕೆಲವು ಸಲ ಹಾರ್ಟ್ ಅಟ್ಯಾಕ್ ಆಗೋ ಲಕ್ಷಣಗಳಿವು. ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸು ಯಾವುದು ಇದ್ರ ಬಗ್ಗೆ ಡಾಕ್ಟರ್ ಕುಲಕರ್ಣಿ ಅವರು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾರೆ. ಕಾಮನ್ ಆಗಿರೋವಂಥ ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು ನಮ್ಮ ದೇಶದಲ್ಲಿ ಶುಗರ್ ಇರೋದು, ಅದ್ರ ಜೊತೆ BP ಮತ್ತು ಸ್ಮೋಕಿಂಗು, ಇವು ಮೇನ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ಬೋದು. ಅದ್ರ ಜೊತೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇದ್ದರೆ, ಆಮೇಲೆ ಕೆಲವೊಬ್ಬರಿಗೆ ಫ್ಯಾಮಿಲಿ ಹಿಸ್ಟ್ರಿ ತುಂಬ ಸ್ಟ್ರಾಂಗ್ ಇರುತ್ತೆ, ಅದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಈ ನಡುವೆ ನಾವು ತುಂಬ ಕಂಡು ಬರ್ತಾ ಇರೋದು ಒಂದು ಸ್ವಲ್ಪ ಅದು ಅಷ್ಟು ಇನ್ನೂವರೆಗೂ ಸೈಂಟಿಫಿಕಲಿ ಅಷ್ಟು ಪ್ರೂವನ್ ಇಲ್ಲ, ಆದರೂ ಕೂಡ ಸ್ಟ್ರೆಸ್ಸು ಮತ್ತು ಪೊಲ್ಯೂಷನ್ ಕೂಡ ರೋಲ್ ಇದೆ ಅಂತ ಕಂಡು ಬರ್ತಾ ಇದೆ. ಡಾಕ್ಟರ್ ರಂಜನ್ ಶೆಟ್ಟಿ ಅವರು ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ಬೋದಾ? ಡಯಾಬಿಟೀಸ್ ಯಾಕೆ ಪರ್ಟಿಕ್ಯುಲರ್ಲಿ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಈವನ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಇನ್ ಎಸ್ಪೆಷಲಿ ಇಂಡಿಯನ್ ಸಿಚುವೇಶನ್? 30 to 40% ಆಫ್ ಹಾರ್ಟ್ ಅಟ್ಯಾಕ್ ಇಂಡಿಯಾದಲ್ಲಿ ಕಂಡು ಬರೋದು ಡಯಾಬಿಟಿಸಿಂದಾಗಿ. ಡಯಾಬಿಟಿಸ್ ಅಂದರೆ ಖಾಲಿ ಶುಗರ್ ಜಾಸ್ತಿ ಆಗೋದಂತ ಜನರು ತಿಳ್ಕೊಳ್ತಾರೆ. ಅದು ಸರಿಯಲ್ಲ. ಶುಗರ್ ಖಂಡಿತ ಜಾಸ್ತಿ ಆಗುತ್ತೆ, ಅದರೊಟ್ಟಿಗೆ ಅವರ ಕೊಲೆಸ್ಟ್ರಾಲ್ ಜಾಸ್ತಿ ಸ್ಟಿಕ್ಕಿ ಆಗುತ್ತೆ, ಅವರ BP ಸ್ವಲ್ಪ ಹೈ ಇರುತ್ತೆ, ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ. ಇದೆಲ್ಲ ಕಾರಣಗಳಿಂದಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟಲ್ಲಿ ಬ್ಲಾಕೇಜ್ ಬರುವ ಸಾಧ್ಯತೆ ತುಂಬ ಹೆಚ್ಚಾಗುತ್ತೆ. ಅದನ್ನು ತಡೆಗಟ್ಟಲಿಕ್ಕೆ ಶುಗರ್ ಮಾತ್ರ ಕಂಟ್ರೋಲ್ ಮಾಡಿದರೆ ಸಾಕಾಗಲ್ಲ, ಅದರೊಟ್ಟಿಗೆ ಅವರು BP ಕಂಟ್ರೋಲ್ ಮಾಡಬೇಕು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬೇಕು, ಜೀವನ ಶೈಲಿಯನ್ನು ಅತ್ಯುತ್ತಮ ಎಕ್ಸಸೈಸ್ ಇಂಥ ರೀತಿಯನ್ನು ಮಾಡಬೇಕಾಗತ್ತೆ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಹಾರ್ಟ್ ಡಿಸೀಸ್ ಇಂಡಿಯಾದಲ್ಲಿ ಶುಗರ್, ಮಧುಮೇಹ ಅಥವಾ ಡಯಾಬಿಟಿಕ್ ಕಾಯಿಲೆ. ಡಾಕ್ಟರ್ ಕುಲಕರ್ಣಿ ಅವರಿಗೆ ನಿಮಗೆ ಇನ್ನೊಂದು ಕ್ವಶನ್ನು. ನಾವು ಸಾಮಾನ್ಯವಾಗಿ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದರೆ, ಅಂದರೆ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ರಿಸ್ಕ್ ಜಾಸ್ತಿ ಅಂತ ಕೇಳಿದ್ದೇವೆ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಕೊಡಲಿಕ್ಕಾಗತ್ತಾ? ಹೌದು, ಇದು ಸತ್ಯ. ನಂತರ ಒಂದು ಫ್ಯಾಕ್ಟರ್ ಬರೀ ಒಂದೇ ಫ್ಯಾಕ್ಟ್ರಿ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಇರೋದಿಲ್ಲ. ಫ್ಯಾಮಿಲಿ ಹಿಸ್ಟ್ರಿ ಅನ್ನೋ ಒಂದು ಮದ್ದದಿಂದ ಬೇರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು, ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಅದೆಲ್ಲ ಸೇರಿಬಿಟ್ಟು ಹಾರ್ಟ್ ಅಟ್ಯಾಕ್ ರಿಸ್ಕ್ ತುಂಬ ಜಾಸ್ತಿ ಆಗುತ್ತೆ. ಬಟ್ ಬೇಸಿಕ್ಕು ಮನೆಯಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್, ಎಸ್ಪೆಷಲಿ ಫಸ್ಟ್ ಡಿಗ್ರಿ ಹಾರ್ಟ್ ರಿಲೇಟಿವಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ದರೆ
ಆಮೇಲೆ ಅದು ಸಹ ಯಂಗ್ ವಯಸ್ಸಿನಲ್ಲಿ, ಅಂದರೆ ತುಂಬ ಈಗ ಮೇಲ್ಸ್ ಇದ್ದರೆ 55 ವಯಸ್ಸಿಗಿಂತ ಕೆಳಗಡೆ ಅಥವಾ ಫೀಮೇಲ್ಸ್ 45 ಇಯರ್ಸ್ಗಿಂತ ಕೆಳಗಡೆ ಇದ್ದರೆ ಈ ಚಾನ್ಸು ತುಂಬ ಜಾಸ್ತಿ ಆಗಿರುತ್ತೆ. ಅದು ಒಂದೇ ಸಾಲದು, ಅದ್ರ ಜೊತೆ ಪುವರ್ ಲೈಫ್ ಸ್ಟೈಲ್ ಇತ್ತು, ಆಮೇಲೆ ಸ್ಮೋಕಿಂಗು ಇದೆಲ್ಲ ಕೂಡ್ಕೊಂಡ್ರೆ ಅದು ತುಂಬ ರಿಸ್ಕಿಯಾಗಿ ಆಗಿರುತ್ತೆ. ಅದೇ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ ಇದೆ ಅಂತ ಹೇಳಿದರೆ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ನಿಮಗೇನು ಮಾಡಲಿಕ್ಕಾಗಲ್ಲ, ಬಟ್ ಅವರಿಗೆ ರೋಗದ ಗುಣಲಕ್ಷಣನ ತಡಿಲಿಕ್ಕೆ ಸಾಧ್ಯ ಆಗುತ್ತಾ? ಅದೇ ಬೇರೆ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ನ ಕರೆಕ್ಟಾಗಿ ಆಪ್ಟಿಮೈಸ್ ಮಾಡಿಕೊಂಡ್ರೆ, ಅವ್ರಿಗೆ ಶುಗರ್ ಇದ್ದರೆ ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಮಾಡಿ, ಬಿ ಪಿ ಇದ್ದರೆ ಬಿ ಪಿ ಕಂಟ್ರೋಲ್ ಮಾಡಿ, ಫ್ರೀಕ್ವೆಂಟ್ ಚೆಕಪ್ಸ್ ಮಾಡಿಕೊಂಡು, ಸ್ಮೋಕಿಂಗ್ ಬಿಟ್ಟು, ಡೈಲಿ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡಿಸ್ಕೊಂಡು, ಎಕ್ಸಸೈಸ್ ಮಾಡಿ, ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡಿಕೊಂಡು, ಇವೆಲ್ಲ ಫ್ಯಾಕ್ಟರ್ಸ್ನ ಆಪ್ಟಿಮೈಸ್ ಮಾಡಿದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೂ ಕೂಡ ಹಾರ್ಟ್ ಅಟ್ಯಾಕ್ ರಿಸ್ಕ್ನ ಒಂದು ಸ್ವಲ್ಪ ಕಮ್ಮಿ ಮಾಡಲು ಸಾಧ್ಯ. ಡಾಕ್ಟರ್ ಗುರುಪ್ರಸಾದ್ ಅವರೇ, ನಾವು ಎಲ್ರಿಗೂ ಗೊತ್ತು ಬಿ ಪಿ ಮತ್ತು ಶುಗರ್ ಪ್ರಾಬ್ಲಮ್ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಇರುತ್ತೆ ಅಂತ. ಅದು ಯಾವ ಕಾರಣಕ್ಕೆ ಆಗುತ್ತೆ ಮತ್ತು ಅದಕ್ಕೆ ಏನು ಮಾಡ್ಬೋದು? ಬ್ಲಡ್ ಪ್ರೆಷರ್ ಅಥವಾ ರಕ್ತ ಒತ್ತಡ ಹಾರ್ಟ್ ಅಟ್ಯಾಕ್ಗೆ ಒಂದು ಮುಖ್ಯ ಕಾರಣ. ಇದು ಹಾರ್ಟ್ ಅಲ್ಲದೆ ಬೇರೆ ಅಂಗಾಂಗಗಳನ್ನು ಅಫೆಕ್ಟ್ ಮಾಡುತ್ತೆ. ಕಣ್ಣು, ಹಾರ್ಟ್, ಕಿಡ್ನಿ, ಬ್ರೈನಲ್ಲಿ ಸ್ಟ್ರೋಕ್ ಆಗೋದು, ಇದೆಲ್ಲ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ ಹೈ ಬ್ಲಡ್ ಪ್ರೆಷರ್ ಇರೋದ್ರಿಂದ. ಇದು ನಮ್ಮ ದೇಶದಲ್ಲಿ ನಾವು ಇವಾಗ ನೋಡ್ತಿರೋದು, ತಂದೆ ತಾಯಿಗೆ ಬಿ ಪಿ ಇದ್ದರೆ ಮಕ್ಕಳಲ್ಲಿ ನೆಕ್ಸ್ಟ್ ಜನ್ರೇಷನ್ ಆಲ್ಮೋಸ್ಟ್ ಒಂದು ಡಿಕೇಡ್ ಮುಂಚೆನೇ ಅವ್ರಿಗೆ ಬಿ ಪಿ ಬರ್ತಾ ಇದೆ. ನಾನಾ ಕಾರಣಗಳಿಂದ ಯಂಗ್ ವಯಸ್ಸಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಎಲ್ರಿಗೂ ಬಿ ಪಿ ನೋಡ್ತಿದ್ದೀವಿ. ಇದರಿಂದ ಹಾರ್ಟ್ ಅಟ್ಯಾಕ್ ಅಲ್ಲದೆ ಹಾರ್ಟ್ ಫೇಲ್ಯೂರ್ ಅಂತ ಒಂದು ಕಂಡೀಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಟ್ ಫೇಲ್ಯೂರಿಂದ ಹಾರ್ಟ್ ಬ್ಲಡ್ ಪ್ರೆಷರ್ ಒತ್ತಡದಿಂದ ಹಾರ್ಟ್ ಮೇಲೆ ಎಫೆಕ್ಟ್ ಬಂದು ಅದು ಇನಿಷಿಯಲಿ ಒಂದು ದಪ್ಪ ಆಗುತ್ತೆ ಹಾರ್ಟು, ಅದನ್ನ ಹೈಪರ್ಟ್ರೋಫಿ ಅಂತ ಕರಿತೀವಿ. ಅದನ್ನು ಹಾಗೆ ಕಂಟ್ರೋಲ್ ಇಲ್ಲದೆ, ಹಾಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಟ್ಕೊಳ್ದೇ ಇದ್ದರೆ ಹಾರ್ಟ್ ಗ್ರ್ಯಾಜುಲಿ ಎನ್ಲಾರ್ಜ್ ಅಂತ ಆಗ್ತಾ ಹೋಗುತ್ತೆ. ಅದು ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ಎರಡಕ್ಕೂ ರಕ್ತ ಒತ್ತಡ ತುಂಬ ಇಂಪಾರ್ಟೆಂಟ್ ಕಾರಣ. ಅದನ್ನ ಕಂಟ್ರೋಲ್ ಇಟ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ಕೊಲೆಸ್ಟ್ರಾಲ್ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ. ಕೆಲವರು ಹೇಳ್ತಾರೆ ಕೊಲೆಸ್ಟ್ರಾಲ್ ಏನು ಇಂಪಾರ್ಟೆಂಟ್ ಇಲ್ಲ, ಈಗ ಅದರ ಬಗ್ಗೆ ಇಂಪಾರ್ಟೆನ್ಸ್ ಕಡಿಮೆ ಆಗಿದೆ. ಇನ್ನು ಕೆಲವರು ಅದು ಕೊಲೆಸ್ಟ್ರಾಲ್ ಇನ್ನೂ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತಾರೆ. ಅದರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡ್ತೀರಾ? ಹಾರ್ಟ್ ಅಟ್ಯಾಕಲ್ಲಿ ಹೇಳ್ದಂಗೆ ನಾನು ಕೊಲೆಸ್ಟ್ರಾಲ್ ಬ್ಲಾಕ್ಸ್ ಬೆಳ್ಕೊಳ್ಳೋದು ಅದರಿಂದ ಆಗುತ್ತೆ ಅಂತ ಹೇಳ್ದಂಗೆ, ಈ ಕೊಲೆಸ್ಟ್ರಾಲ್, ರಕ್ತದಲ್ಲಿ ಕೊಲೆಸ್ಟ್ರಾಲ್ ಬಹಳ ಮುಖ್ಯ ಈ ಬ್ಲಾಕ್ಸ್ ಬೆಳ್ಕೊಳ್ಳೋದಕ್ಕೆ. ಇದು ಸಾಕಷ್ಟು ಸ್ಟಡೀಸಲ್ಲಿ ಪ್ರೂವ್ ಆಗಿದೆ. ಇದು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಹಾರ್ಟಲ್ಲಿ ಬ್ಲಾಕ್ಸ್ ಬೆಳ್ಕೊಳ್ಳುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಕೆಲವು ಫ್ಯಾಮಿಲೀಸಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ, ಅದನ್ನ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರೆಮಿಲಿಯಾ ಅಂತ ಹೇಳ್ತೀವಿ. ಅದು ಜೆನೆಟಿಕ್ ಕಾಸಸ್ಸಿಂದ ಆಗುತ್ತೆ. ಅದೇ ಥರ ಯಾರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೋ ಅವ್ರಿಗೆ ಇದೇ ಥರ ಆಗೋ ಹಾರ್ಟ್ ಅಟ್ಯಾಕ್ಗೆ ಅವ್ರ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ಇದು ಹಾರ್ಟ್ ಅಟ್ಯಾಕ್ ಒಂದೇ ಅಲ್ಲ, ಸ್ಟ್ರೋಕ್, ಕಿಡ್ನಿ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿರುತ್ತೆ. ಅದರಿಂದ ಇದು ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಮೆಡಿಸಿನ್ಸ್ ಎಲ್ಲಿ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ತೊಗೊಂಡು ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಟ್ಕೊಳ್ಳೋದು ಭಾಳ ಮುಖ್ಯ. ಡಾಕ್ಟರ್ ಕುಲಕರ್ಣಿ ಅವರೇ, ನಾವು ಈ ಕೊಲೆಸ್ಟ್ರಾಲ್, ಬಿ ಪಿ, ಶುಗರ್ ಇದನ್ನೆಲ್ಲ ಎಷ್ಟು ಫ್ರೀಕ್ವೆಂಟ್ಲಿ ಚೆಕ್ ಮಾಡಬೇಕು, ಮತ್ತು ಯಂಗ್ ಏಜಲ್ಲಿ ಯಾವ ಏಜಲ್ಲಿ ಇದನ್ನು ಚೆಕ್ ಮಾಡಲಿಕ್ಕೆ ಶುರು ಮಾಡಬೇಕು? ಆ್ಯಸ್ ಅರ್ಲಿ ಆ್ಯಸ್ ಅಂದರೆ 20 ವರ್ಷದಲ್ಲಿ ಫಸ್ಟು ಒಂದು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಕೊಂಡು ನೋಡಬೇಕು. ಆ ಟೈಮಲ್ಲಿ ಬಿ ಪಿ ಚೆಕ್ ಮಾಡ್ಕೊಳ್ಬೇಕು. ಆ ಟೈಮಲ್ಲಿ ಎಲ್ಲನೂ ನಾರ್ಮಲ್ ಇದ್ದರೆ ಮತ್ತೆ ಒಂದು 5-6 ವರ್ಷ ಬಿಟ್ಬಿಟ್ಟು ನೀವು ಮಾಡ್ಕೊಳ್ಬೋದು. ಬಟ್ ಅದೇ ಆ ಟೈಮಲ್ಲೇ ನಿಮ್ಗೆ ಗೊತ್ತಾದರೆ ಇದು ತೊಂದರೆಗಳು ಜಾಸ್ತಿ ಇದೆ ಅಂತ, ಆವಾಗ ಸರಿಯಾದ ಕ್ರಮಗಳನ್ನ ತೆಗೆದುಕೊಂಡು ಮತ್ತೆ ರೀಚೆಕ್ ಮಾಡಿಕೊಂಡು ನೋಡಬೇಕು. ಮತ್ತು 40 ವರ್ಷ ಆದಮೇಲೆ ಫ್ರೀಕ್ವೆನ್ಸಿ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಏಕೆಂದರೆ ಆ ಟೈಮಲ್ಲಿ ಈ ಪ್ರಾಬ್ಲಮ್ಸ್ಗಳ ಓವರಾಲ್ ಇನ್ಸಿಡೆನ್ಸ್ ಅನ್ಬೋದು ಅಥವಾ ಅದ್ರ ಪ್ರೆವಲೆನ್ಸ್ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ರಿಪೀಟೆಡ್ ಚೆಕಿಂಗ್ ಮಾಡಿ ನೋಡ್ತಾ ಇರಬೇಕಾಗತ್ತೆ. ಕಂಪ್ಲೀಟಾಗಿ ಎಲ್ಲ ಟೆಸ್ಟಿಂಗು ನಿಮ್ಮದು ನಾರ್ಮಲ್ ಇತ್ತು ಅಂದರೆ ಮತ್ತೆ 2 ವರ್ಷ ಬಿಟ್ಟು ಮಾಡ್ಬೋದು. ಇಲ್ಲ ಯಾವುದೇ ಒಂದು ಟೆಸ್ಟಲ್ಲಿ ಮೇಜರ್ ಪ್ರಾಬ್ಲಮ್ ಬಂತು ಅಂದರೆ ಅದನ್ನು ತಿದ್ದುಪಡಿಸಿ ಮತ್ತೆ ರಿಪೀಟೆಡ್ ಚೆಕ್ ಮಾಡ್ಕೊಂಡು ನೋಡಿದರೆ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸರಿಯಾಗಿ ತಡೆಗಟ್ಬೋದು. ಥ್ಯಾಂಕ್ ಯು. ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತದ ಬಗ್ಗೆ ನಾವು ಮಾಹಿತಿಗಳನ್ನು ತಗೊಳ್ತಾ ಇದ್ದೇವೆ. ವಿರಾಮದ ನಂತರ ಇನ್ನಷ್ಟು ಮಾಹಿತಿಗಳನ್ನು ಪಡೆಯೋಣ. The homes that you bring, the dreams that you share, the pleasure you get when you know that we care, the faith that you place, the trust that we share, the joy in your heart when you know that we care. You before we, at USV, you before we, at USV. USV, your reliable healthcare partner. ಡಾಕ್ಟರ್ ರಂಜನ್
ಆನಂದ್ ಶೆಟ್ಟಿ ಅವರೇ, ನಾವು ಇಸ್ ಇಟ್ ಪಾಸಿಬಲ್ ಟು ಪ್ರಿವೆಂಟ್ ಹಾರ್ಟ್ ಅಟ್ಯಾಕ್, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ತಡೀಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗೆ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಒಂದು ಜೀವನ ಶೈಲಿ ಕಾಯಿಲೆ. ಅಂದರೆ ನಾವು ಜೀವನ ಶೈಲಿಯನ್ನು ಅತ್ಯುತ್ತಮವಾಗಿ ಮಾಡಿದರೆ ಖಂಡಿತ ಅದನ್ನು ತಡೆಗಟ್ಬೋದು ಅಥವಾ ಅಟ್ಲೀಸ್ಟ್ ಪೋಸ್ಟ್ಪೋನ್ ಮಾಡ್ಬೋದು. ತಡೆಗಟ್ಟಲಿಕ್ಕೆ ನಾವು ಕೊಲೆಸ್ಟ್ರಾಲ್ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಬ್ಲಡ್ ರಿಪೋರ್ಟಲ್ಲಿ ಬರುವ ಕೊಲೆಸ್ಟ್ರಾಲ್. ಡಯಟ್ರಿಗಿಂತ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಹೈ ಇದ್ದರೆ ಅದನ್ನು ಮೆಡಿಸಿನ್ ತಗೊಂಡು ಕಂಟ್ರೋಲ್ ಮಾಡಬೇಕು, BP ಕಂಟ್ರೋಲ್ ಮಾಡಬೇಕು, ಶುಗರ್ ಕಂಟ್ರೋಲ್ ಮಾಡಬೇಕು. ಸ್ಮೋಕಿಂಗ್ ಇಸ್ ಅ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಅದರ ಬಗ್ಗೆ ಖಂಡಿತವಾಗಿ ನಾವು ಮಾತಾಡಬೇಕಾಗುತ್ತೆ. ಸ್ಮೋಕಿಂಗಲ್ಲಿ ಈವನ್ 1 ಸಿಗರೇಟ್ ಕ್ಯಾನ್ ಟ್ರಿಗರ್ ಹಾರ್ಟ್ ಅಟ್ಯಾಕ್. ಸೊ ಸ್ಮೋಕಿಂಗನ್ನಂತೂ ಖಂಡಿತ ಸ್ಟಾಪ್ ಮಾಡಬೇಕು. ಎಕ್ಸಸೈಸ್ ರೆಗ್ಯುಲರ್ ಮಾಡಬೇಕು. ಆಹಾರದ ಮೇಲೆ ಧ್ಯಾನ ವಹಿಸಬೇಕು. ವೆಯ್ಟ್ ಗೇನ್ ಹೆಚ್ಚು ಆಗಬಾರ್ದು. ಸೊ ಇದೆಲ್ಲ ಜೀವನ ಶೈಲಿಯನ್ನು ಚೇಂಜ್ ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡಿದರೆ ಹೃದಯಾಘಾತವನ್ನು ಖಂಡಿತವಾಗಿ ತಡೆಗಟ್ಬೋದು. ಅದು ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ ಪೇಷಂಟ್ಸು. ಹಾಗೆ ಬಂದವರಿಗೆ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ? ಹೌದು, ಹಾರ್ಟ್ ಅಟ್ಯಾಕ್ ಇಸ್ ಮೆಡಿಕಲ್ ಎಮರ್ಜೆನ್ಸಿ. ಅಂದರೆ ಅದಕ್ಕೆ ಇಮ್ಮಿಡಿಯೇಟಾಗಿ ನೀವು ಅಟೆನ್ಷನ್ ತಗೊಳ್ಬೇಕು. ಅದರಲ್ಲಿ ಯಾವುದೇ ಸಿಂಪ್ಟಮ್ ನಿಮ್ಗೆ ಕಾಣಿಸಿ ಬಂದರೂ ಇಮಿಡಿಯೇಟ್ಲಿ ಒಂದು ಡಾಕ್ಟರ್ ಹತ್ರ ಹೋಗಿ ಫಸ್ಟಿಗೆ ECG ಮಾಡಿ. ಒಮ್ಮೆ ಹಾರ್ಟ್ ಅಟ್ಯಾಕ್ ಕನ್ಫರ್ಮ್ ಆದಮೇಲೆ ಡಾಕ್ಟ್ರು ನಿಮ್ಗೆ ಅದು ಮೇಜರ್ ಮೈನರ್ ಅಂತ ಇದರ ಬಗ್ಗೆ ಮಾತಾಡ್ತಾರೆ. ಮೆಡಿಸಿನ್ ಡೆಫಿನೆಟ್ಲಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಕೆಲವು ಬ್ಲಡ್ ಥಿನ್ನರ್ ಬರುತ್ತೆ, ಕೊಲೆಸ್ಟ್ರಾಲ್ ಲವರಿಂಗ್ ಮೆಡಿಸಿನ್ ಬರುತ್ತೆ, BP ಕಂಟ್ರೋಲ್ ಮಾಡುವ ಮೆಡಿಸಿನ್ ಬರುತ್ತೆ. ಅದರ ನಂತರ ಆಂಜಿಯೋಪ್ಲಾಸ್ಟಿ ಮತ್ತು ಥ್ರಾಂಬೋಲಿಸಿಸ್ ಅಂತ 2 ಟ್ರೀಟ್ಮೆಂಟ್ ಇದೆ. ಆಂಜಿಯೋಪ್ಲಾಸ್ಟಿ ಎಲ್ಲೆಲ್ಲಿ ಪಾಸಿಬಲ್ ಇದೆ ಅಲ್ಲಿ ಅದು ಪ್ರಿಫರ್ಡ್ ಟ್ರೀಟ್ಮೆಂಟ್. ಯಾಕಂದರೆ ಇಮಿಡಿಯೇಟಾಗಿ ಯಾವ ರಕ್ತನಾಳ ಬ್ಲಾಕ್ ಇದೆ ಆ ರಕ್ತನಾಳ ಓಪನ್ ಮಾಡ್ಬೋದು. ಓಪನ್ ಮಾಡಿದರೆ ಹೃದಯದ ಸ್ನಾಯು ಅಥವಾ ಮಸಿಲ್ ಅಂತ ಏನು ಹೇಳ್ತೇವೆ ಅದು ರಿಕವರಿ ಆಗುತ್ತೆ. ಹಾರ್ಟ್ ವಿಷಯದಲ್ಲಿ ನಾವು ಗೋಲ್ಡನ್ ಅವರ್ ಬಗ್ಗೆ ಮಾತಾಡ್ತೇವೆ. ಅಂದರೆ ವಿದಿನ್ 1 hour ನೀವು ರಕ್ತನಾಳ ಓಪನ್ ಮಾಡಿದರೆ ಡ್ಯಾಮೇಜ್ ಮಿನಿಮಮ್ ಆಗುತ್ತೆ. ಅದೇ ಪ್ರೊಸೀಜರ್ ಅಷ್ಟೇ ನೀವು ಹಣ ಖರ್ಚು ಮಾಡಿ 6 hours ಅಥವಾ 12 hours ನಂತರ ಮಾಡಿದರೆ ಡ್ಯಾಮೇಜ್ ಉಳಿದುಕೊಳ್ಳುತ್ತೆ. ಇಮಿಡಿಯೇಟ್ ಟ್ರೀಟ್ಮೆಂಟ್ ಸೇವ್ಸ್ ಲಾಟ್ಸ್ ಆಫ್ ಲೈಫ್. ಡಾಕ್ಟರ್ ಗುರುಪ್ರಸಾದ್ ಅವರಿಗೆ ಇನ್ನೊಂದು ಕ್ವಶನ್ನು. ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲ ಟ್ರೀಟ್ಮೆಂಟ್ ನಡೆದಿರುತ್ತೆ, ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟ್ ಹಾಕಿರ್ತಾರೆ, ಅದಂತ ಮೆಡಿಸಿನ್ಸ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತೇವೆ. ಅದು ಇನ್ನೂ ಪುನಃ ಹಾರ್ಟ್ ಅಟ್ಯಾಕ್ ಆಗಿ ಬರುವಂಥ ಒಂದು ರಿಸ್ಕ್ ಇಂಥ ಪೇಷಂಟ್ಸಿಗೆ ಇರುತ್ತಾ? ಹಾರ್ಟ್ ಅಟ್ಯಾಕ್ ನಾನು ಹೇಳ್ದಂಗೆ ಅವಾಗಲೇ ಬ್ಲಾಕ್ಸಿಂದ ಆಗೋದು, ಅಲ್ಲಿ ರಕ್ತ ಹೆಪ್ಪುಗಟ್ಟು ಹಾರ್ಟ್ ಅಟ್ಯಾಕ್ ಆಗೋದು ಎಮರ್ಜೆನ್ಸಿ. ಅದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ಸ್ಟೆಂಟ್ ಅಳವಡಿಸಿ ಅಲ್ಲಿ ಬ್ಲಾಕ್ನ ಓಪನ್ ಮಾಡೋದು. ಇದು ವರ್ಲ್ಡ್ ವೈಡ್ ಸ್ಟ್ಯಾಂಡರ್ಡ್ ಆಫ್ ಕೇರ್, ಬೆಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಅವೈಲಬಲ್ ಅಂತ ಹೇಳೋದು. ಇದರಿಂದ ನಾವು ಅವ್ರು ಹೇಳ್ದಂಗೆ ಹಾರ್ಟ್ಗೆ ಡ್ಯಾಮೇಜ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಬಟ್ ಒಂದ್ಸಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ತಿರ್ಗಾ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಏನಿಲ್ಲ. ಇದು ಒಂದು ಟ್ರೀಟ್ಮೆಂಟ್ ಅಷ್ಟೇ, ಕ್ಯೂರ್ ಆಗಲ್ಲ. ಯಾಕಂದರೆ ಬ್ಲಾಕ್ಸ್ ಬೇರೆ ಕಡೆ ಇರೋದು ಅದು ಬೇರೆ ಕಾರಣಗಳಿಂದ ಬೆಳ್ಕೊಳ್ಬೋದು. ಲೈಕ್ ಡಯಾಬಿಟೀಸ್, ಶುಗರ್ ಇರೋದು, BP ಇರೋದು, ಸ್ಮೋಕಿಂಗ್ ಅದೆಲ್ಲ ಕಂಟಿನ್ಯೂ ಮಾಡೋದು ಮಾಡಿ BP ಶುಗರ್ ಕಂಟ್ರೋಲ್ ಇಟ್ಕೊಳ್ದೆ ಆಂಜಿಯೋಪ್ಲಾಸ್ಟಿ ಆದಮೇಲೆ ಅದಕ್ಕೆ ಅಡ್ವೈಸ್ ಮಾಡಿರೋ ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೊಳ್ತಿದ್ರೆ ಅವಾಗೆಲ್ಲ ಬ್ಲಾಕ್ಸ್ ಬೆಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬ್ಲಾಕ್ಸು ಹಾಕಿರೋ ಸ್ಟೆಂಟಲ್ಲಿ ಬೆಳ್ಕೊಳ್ಬೋದು ಅಥವಾ ಬೇರೆ ಕಡೆನೂ ಬೆಳ್ಕೊಳ್ಬೋದು. ಅದರಿಂದ ತಿರ್ಗಿ ಹಾರ್ಟ್ ಅಟ್ಯಾಕ್ ಆಗೋಕ್ಕೂ ಚಾನ್ಸಸ್ ಇರುತ್ತೆ. ಅವ್ರ ಲೈಫ್ ಸ್ಟೈಲ್ ಹೆಂಗೆ ಮಾಡಿಫಿಕೇಷನ್ಸ್ ಮಾಡ್ಕೊಳ್ತಾರೆ, ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ ಮೆಡಿಕೇಷನ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಾಕ್ಟರ್ ಕುಲಕರ್ಣಿ ಅವರಿಗೆ ಇನ್ನೊಂದು ಕ್ವಶನ್ನು. ಈಗ ಕೆಲವರು ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ, ಹಾರ್ಟ್ ಡಿಸೀಸ್ ಇರುವವರು, ಕೊರೋನರಿ ಆರ್ಟರಿ ಡಿಸೀಸ್ ಇರುವವರು. ಇನ್ನು ಕೆಲವರು ಬರೀ ಚೆಸ್ಟ್ ಪೇಯ್ನ್ ಆನ್ ವಾಕಿಂಗ್ ಅಥವಾ ಬ್ರೀದಿಂಗ್ ಪ್ರಾಬ್ಲಮ್ಮು ಆ ಥರ ಸಿಂಪ್ಟಮ್ಸಿಂದ ಬರ್ತಾರೆ. ಅಂದರೆ ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಬರಬೇಕಂತ ಇಲ್ಲ. ಈ ಬರೀ ಆಂಜಿಯೋಪ್ಲಾಸ್ಟಿ ಮತ್ತು ಬೈಪಾಸ್ ಸರ್ಜರಿ ಆರ್ ದ ಓನ್ಲಿ ಆಪ್ಷನ್ಸ್ ಫಾರ್ ದೀಸ್ ಪೇಷಂಟ್ಸ್ ಆರ್ ಎನಿ ಅದರ್ ಆಪ್ಷನ್ಸ್ ಆರ್ ಅವೈಲಬಲ್? ಈಗ ಏನು ಆಪ್ಷನ್ಸ್ ಅವೈಲೇಬಲ್ ಅನ್ನೋದು ಬೇಸಿಕಲಿ ಪೇಷಂಟ್ ಯಾವ ಥರ ಪ್ರೆಸೆಂಟೇಷನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಎಮರ್ಜೆನ್ಸಿಯಲ್ಲಿ ಸಡನ್ನಾಗಿ ಚೆಸ್ಟ್ ಪೇನ್ ಆಗಿ ರಾತ್ರಿ ಅಥವಾ ಬೆಳಗ್ಗೆ ಯಾವುದೇ ಟೈಮಿಗೆ ಸಿವಿಯರ್ ಪೇನಲ್ಲಿ ಬಂದಾಗ, BP ಚೆನ್ನಾಗಿಲ್ಲ, ಆ ಟೈಮಲ್ಲಿ ಆಂಜಿಯೋಪ್ಲಾಸ್ಟಿನೇ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ನು. ಬಿಕಾಸ್ ಆ ಟೈಮಲ್ಲಿ ರೆಸ್ಕ್ಯೂ ಮಾಡೋಕ್ಕೆ, ಆ ಸಿಚುವೇಷನಿಂದ ನಾವು ಆಚೆ ಬರೋಕ್ಕೆ ಆಂಜಿಯೋಪ್ಲಾಸ್ಟಿನೇ ಬೆಸ್ಟ್ ಟ್ರೀಟ್ಮೆಂಟ್, ವರ್ಲ್ಡ್ ಓವರ್ ಎಕ್ಸೆಪ್ಟೆಡ್ ಟ್ರೀಟ್ಮೆಂಟ್. ಅದೇ ಸ್ಟೇಬಲ್ ಸಿಚುವೇಷನಲ್ಲಿ ಬಂದಾಗ ಬರೀ ನಡೆದಾಗ ಮುಂದೆ ಆಯಾಸ ಬರುತ್ತೆ, ನೋವು ಬರುತ್ತೆ, ಅದು ಯಾವ ಥರ ಇದೆ ಅನ್ನೋದು ಮತ್ತೆ ಪರಿಶೀಲಿಸೋಕ್ಕೆ ಬೇರೆ ಎಲ್ಲ ಟೆಸ್ಟ್ಗಳಿರ್ತವೆ. ಇಕೋ ಇರ್ತದೆ, TMT ಇರ್ತದೆ, ಆಮೇಲೆ ಮುಂದೆ ಆಂಜಿಯೋಗ್ರಾಮ್ ಇರುತ್ತೆ. ಬ್ಲಾಕೇಜಸ್ ಎಲ್ಲ ಡಿಟೆಕ್ಟ್ ಆದಮೇಲೆ ಆ ಒಂದು ಪೇಷಂಟ್ಗೆ ಏನು ಬೇಕನ್ನೋದು ಒಂದು ಟೀಮ್ ಡಿಸಿಷನ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಪೇಷಂಟ್ ಹಾರ್ಟ್ ಪಂಪಿಂಗ್ ಯಾವ ಥರ ಇದೆ, ಅವ್ರಿಗೆ ಈ ಸಿಮ್ಟಮ್ಸ್ ಯಾವ ಥರ ಇದೆ, ಅವರಲ್ಲಿ ಬ್ಲಡ್ಡಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಇರ್ತವೆ, ಟ್ರೋಪೋನಿನ್ ಅಂತ, ಅದು ಎಲಿವೇಟೆಡ್ ಇದೆಯೋ ಇಲ್ವೋ, ಪೇಷಂಟ್ಗೆ ಅದನ್ನು ಯಾವ ಥರ ಟ್ರೀಟ್ಮೆಂಟ್, ಇಟ್ಸ್ ಎ ಕಾಂಪ್ಲೆಕ್ಸ್ ಡಿಸಿಷನ್. ಒಂದು ಡಿಸ್ಕಷನ್ ಮಾಡ್ಬೋದಂಥ ಟ್ರೀಟ್ಮೆಂಟು. ನಾವು ಕೊಡೋವಂಥ ಟ್ರೀಟ್ಮೆಂಟ್ ಪೇಷಂಟ್ಗೆ ಸರಿ ಆಗುತ್ತೋ ಇಲ್ವೋ, ಅವರು ತಡ್ಕೊಳ್ತಾರೋ ಇಲ್ವೋ, ಮೆಡಿಸಿನ್ ತೊಗೊಳ್ಳೋ ಕೆಪಾಸಿಟಿ ಇದೆಯೋ ಇಲ್ವೋ, ಸೊ ಇದನ್ನೆಲ್ಲ ನೋಡಿಕೊಂಡು ಮಾಡೋ ಅಂಥ ಒಂದು ಡಿಸಿಷನ್ನು.
ಅದ್ರ ಜೊತೆ ಬರೀ ಮೆಡಿಸಿನ್ಸ್ ಅಂದರೆ ಕೆಲವೊಂದು ಸತಿ ಎಲ್ಲಿ ಪ್ರೈಮರಿ ಆ್ಯಂಜಿಯೋಪ್ಲಾಸ್ಟಿ ಅವೈಲೇಬಲ್ ಇಲ್ವೋ ಅಲ್ಲಿ ಮೆಡಿಸಿನನ್ನು ಕೊಟ್ಬಿಟ್ಟು ಅಕ್ಯೂಟ್ ಹಾರ್ಟ್ ಅಟ್ಯಾಕಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಇರುತ್ತೆ. ಓರಲ್ ಮೆಡಿಸಿನ್ಸ್ ಇರುತ್ತೆ, ಇಂಜೆಕ್ಟಬಲ್ ಮೆಡಿಸಿನ್ಸ್ ಇರುತ್ತೆ. ಅದಾದಮೇಲೆ ಆ್ಯಂಜಿಯೋಪ್ಲಾಸ್ಟಿ. ಅದು ಎಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಫೆಸಿಲಿಟಿ ಇದೆಯೋ ಅಲ್ಲಿ ಆ್ಯಂಜಿಯೋಪ್ಲಾಸ್ಟಿನೇ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ಗೆ ಬೆಸ್ಟ್ ಟ್ರೀಟ್ಮೆಂಟು. ಸೊ ಈಗ ನಾವು ಡಾಕ್ಟರ್ ಗುರುಪ್ರಸಾದ್ ಅವರಿಗೆ ಇನ್ನೊಂದು ಕ್ವಶನ್ನು. ಈ ಹಾರ್ಟ್ ಅಟ್ಯಾಕ್ ಆಗಿ ಆದಮೇಲೆ ನಾವು ಎಲ್ಲ ಟ್ರೀಟ್ಮೆಂಟು ಕಂಟಿನ್ಯೂ ಮಾಡ್ಬೋದು, ಬಟ್ ಎಕ್ಸಸೈಸು ಯಾವಾಗ ಶುರು ಮಾಡ್ಬೋದು ಮತ್ತು ಎಷ್ಟರ ಮಟ್ಟಿಗೆ ಮಾಡ್ಬೋದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟಿಗೆ ಸ್ವಲ್ಪ ಡ್ಯಾಮೇಜ್ ಆಗಿರೋ ಚಾನ್ಸಸ್ ಇರುತ್ತೆ. ಅದು ಆ್ಯಂಜಿಯೋಪ್ಲಾಸ್ಟಿ, ಪ್ರೈಮರಿ ಆ್ಯಂಜಿಯೋಪ್ಲಾಸ್ಟಿ ನಾವು ಇದೇನು ಮಾತಾಡ್ತಿದ್ವಿ ಅದು ಮಾಡೋದ್ರಿಂದ ಹಾರ್ಟಿಗೆ ಡ್ಯಾಮೇಜ್ನ ನಾವು ಸಾಕಷ್ಟು ಮಟ್ಟಿಗೆ ಕಮ್ಮಿ ಮಾಡ್ಬೋದು. ಸೊ ರಿಕವರಿ ಅವರ ಹಾರ್ಟ್ ಅಟ್ಯಾಕ್ ಆದಮೇಲೆ ಇದು ಹಾರ್ಟಿಗೆ ಎಷ್ಟು ಡ್ಯಾಮೇಜ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಮುಂದೆ ಅವ್ರು ಏನು ಲೈಫ್ ಸ್ಟೈಲ್ ಏನು ಹೆಂಗಿರಬೇಕು ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆದ್ದರಿಂದ ಅವ್ರು ನಾರ್ಮಲ್ ಲೈಫ್ ಸ್ಟೈಲ್ ಬರಬೇಕು ಅಂದರೆ ಎಲ್ಲ ಆ್ಯಕ್ಟಿವಿಟೀಸು ಶುರು ಮಾಡ್ಕೋಬೇಕಾಗತ್ತೆ. ಅದರೊಳಗೆ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಅದು ಡಯಾಬಿಟೀಸ್ಗೆ, ಬ್ಲಡ್ ಪ್ರೆಷರ್ಗೆ, ಪ್ಲಸ್ ತಿರ್ಗಿ ರೀಬ್ಲಾಕ್ ಆಗೋ ಚಾನ್ಸಸ್ ಕಮ್ಮಿ ಮಾಡೋದಕ್ಕೆ ಅದೆಲ್ಲ ಇಂಪಾರ್ಟೆಂಟು. ಆ್ಯಂಡ್ ಇದು ಹಾರ್ಟಿಗೆ ಸಂಬಂಧಪಟ್ಟಿದ್ದಂಗೆ ಎಕ್ಸಸೈಸಸಲ್ಲಿ ಏರೋಬಿಕ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಲೈಕ್ ಸ್ಟ್ರೆಚಿಂಗ್ ಎಕ್ಸಸೈಸಸ್, ವಾಕಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್, ಇದೆಲ್ಲ ಭಾಳ ಒಳ್ಳೆಯದು. ವೆಯ್ಟ್ ಲಿಫ್ಟಿಂಗ್ ಅಂತ ಎಕ್ಸಸೈಸಸ್ ಎಲ್ಲ ಯೂಶ್ವಲಿ ಹಾರ್ಟಿಗೆ ಅಂತ ಒಳ್ಳೆಯದನ್ನಲ್ಲ. ಡಾಕ್ಟರ್ ಎನ್ ಎನ್ ಶೆಟ್ಟಿ ಅವರಿಗೆ ಇನ್ನೊಂದು ಕ್ವಶನ್ನು. ಪೇಷಂಟ್ಸಿಗೆ ಆ್ಯಂಜಿಯೋಪ್ಲಾಸ್ಟಿ ಆಗಿರುತ್ತೆ ಅಥವಾ ಬೈಪಾಸ್ ಸರ್ಜರಿ ಆಗಿರುತ್ತೆ, ಅವರು ಯಾವಾಗ ಅವ್ರ ಕೆಲಸವನ್ನು ರೆಸ್ಯೂಮ್ ಮಾಡ್ಬೋದು, ಬ್ಯಾಕ್ ಟು ನಾರ್ಮಲ್ ಆ್ಯಕ್ಟಿವಿಟೀಸ್ ಯಾವಾಗ ರೆಸ್ಯೂಮ್ ಮಾಡ್ಬೋದು? ಹೌದು, ಇದು ಇಟ್ ಡಿಪೆಂಡ್ಸ್ ಆನ್ ದ ಇಂಡಿಕೇಶನ್ ಫಾರ್ ಆಂಜಿಯೋಪ್ಲಾಸ್ಟಿ ಆರ್ ಬೈಪಾಸ್ ಸರ್ಜರಿ. ಸೊ ಜನರಲಿ 4 to 6 week ಹೀಲಿಂಗ್ ಪೀರಿಯಡ್ ಅಂತ ಹೇಳ್ತೇವೆ. ಅದರರ್ಥ ಆ ಟೈಮಲ್ಲಿ ಮನೆಯಲ್ಲೇ ಕೂತ್ಕೊಳ್ಬೇಕಂತಲೇ ಇಲ್ಲ, 1 to 2 week ರೆಸ್ಟ್ ತಗೊಂಡು ನಿಧಾನವಾಗಿ ಅವರ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ಬೋದು. ಸೊ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಜನರಲಿ ನಾವೇನು ಹೇಳ್ತಾ ಅಂದರೆ ಫಸ್ಟ್ ವೀಕ್ ನೀವು ಪರ್ ಡೇ 1 kilometer ನಡೀರಿ, ಮತ್ತು 2 kilometer. ಸೊ ಗ್ರ್ಯಾಜುವಲ್ ಇನ್ಕ್ರೀಸ್ ಮಾಡಿ ಒಂದು 6 week ಆದಮೇಲೆ ನಿಮ್ಮ ಬೇರೆ ಸ್ವಲ್ಪ ಸ್ಟ್ರೈನಸ್ ಎಕ್ಸಸೈಸ್ ಮಾಡ್ಬೋದು. ಅದೇ ಸ್ಟೇಬಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಪೇಷಂಟಿಗೆ ನಡೆಯುವಾಗ ಎದುಸಿರು, ಎದೆನೋವು ಬಂದಿದೆ, ಅವರು ಹಾಸ್ಪಿಟಲ್ಗೆ ಬಂದು ಆಂಜಿಯೋಪ್ಲಾಸ್ಟಿ ಮಾಡ್ಕೊಂಡಿದ್ದಾರೆ, ಅಂಥವ್ರ ರಿಕವರಿ ಕ್ವಿಕ್ ಆಗಿರುತ್ತೆ. ಬಿಕಾಸ್ ಅವರ ಹಾರ್ಟಲ್ಲಿ ಡ್ಯಾಮೇಜ್ ಅಥವಾ ಸ್ಕಾರ್ ಇರೋಲ್ಲ. ಅಂಥವರು ವಿದಿನ್ ಅ ವೀಕ್ ಅವರ ಎಕ್ಸಸೈಸ್ ರುಟೀನ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಅಗೇನ್ ಸ್ವಲ್ಪ ನಿಧಾನವಾಗಿ ಸ್ಟಾರ್ಟ್ ಮಾಡಿ. ನೀವು ಏನು ಬೇಕಿರೋ ಮಾಡ್ಬೋದು, ಬಟ್ ಗ್ರ್ಯಾಜುವಲ್ ಆಗಿ ಮಾಡಬೇಕು, ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಮಾಡಬೇಕು. ಬೈಪಾಸ್ ಸರ್ಜರಿ ಮಾಡಿದ ಮೇಲೆ ಸ್ವಲ್ಪ ಸ್ಕಾರ್ ಇರುತ್ತೆ, ಅವರ ಕೆಲವು ಸಲ ಉಂಡಿರುತ್ತೆ, ಅದು ಹೀಲ್ ಆಗಬೇಕು. ಕಾಲಲ್ಲಿ ಅಥವಾ ಎದೆಯಲ್ಲಿ 2 ಕಡೆ ಉಂಡಿರುತ್ತೆ. ಅಂಥವರಿಗೆ ಟಿಪಿಕಲಿ ಅವರು ಆಸ್ಪತ್ರೆಯಲ್ಲಿ ಒಂದು 8 ದಿನ ಇರ್ತಾರೆ. ಸೊ ರಿಕವರಿ ಅರೌಂಡ್ 1 to 2 weeks 2 months ಬೇಕಾಗುತ್ತೆ. ಸೊ ಬಟ್ ಇಂಪಾರ್ಟೆಂಟ್ ವಿಷಯ, ಯಾವುದೇ ರೀತಿಯಲ್ಲಿ ಇದು ಮಾಡ್ಬೋದು, ಫೈನಲಿ ನೀವು ಏನು ಬೇಕೋ ಅದೆಲ್ಲ ಮಾಡಲಿಕ್ಕಾಗತ್ತೆ. ಇನಿಷಿಯಲಿ ಸ್ವಲ್ಪ ಟೈಮು ಹೀಲಿಂಗ್ ಕೊಡಿ. ನಾವು ಹೇಳಿದಾಗೆ ಯಾವುದಾದ್ರು ಗಾಯ ಆದರೆ ಅದನ್ನು ನೀವು ಓಪನ್ ಮಾಡಿ ನೋಡ್ತಾ ಇರಬಾರ್ದು. ಇನಿಷಿಯಲಿ ಗಾಯ ಹೀಲ್ ಆಗಲಿಕ್ಕೆ ಅಲೌ ಮಾಡಿ, ಸ್ಕಾರ್ ಸ್ಟ್ರಾಂಗ್ ಆದಮೇಲೆ ನೀವು ಏನು ಆ್ಯಕ್ಟಿವಿಟಿ ಬೇಕಿದ್ರೂ ನೀವು ಮಾಡಲಿಕ್ಕಾಗತ್ತೆ. ಅಂದರೆ ಸಾಮಾನ್ಯವಾಗಿ ಎಷ್ಟು ಸಮಯದಲ್ಲಿ ಅವರು ಕೆಲಸಕ್ಕೆ ರೆಸ್ಯೂಮ್ ಮಾಡ್ಬೋದು? ಕೆಲಸಕ್ಕೆ ನಾರ್ಮಲಿ ಹಾರ್ಟ್ ಅಟ್ಯಾಕಲ್ಲಿ 2 weeks ರೆಸ್ಟ್ ಅಂತ ಅಡ್ವೈಸ್ ಮಾಡ್ತೇವೆ. ಬೈಪಾಸ್ ಸರ್ಜರಿ ಆದರೆ 1 month, ಸ್ಟೇಬಲ್ ಆಂಜಿಯೋಪ್ಲಾಸ್ಟಿ ಆದರೆ ವಿದಿನ್ ಅ ವೀಕ್. ಐ ಥಿಂಕ್ ಮೋಸ್ಟ್ ಪೇಷಂಟಲ್ಲಿ ನೆಕ್ಸ್ಟ್ ವೀಕಲ್ಲೇ ನೀವು ಕೆಲಸ ಜಾಯ್ನ್ ಆಗ್ಬೋದು ಅಂತ ನಾವು ಹೇಳ್ತೇವೆ. ಡಾಕ್ಟರ್ ಕುಲಕರ್ಣಿ ಅವರಿಗೆ ನೆಕ್ಸ್ಟ್ ಕ್ವಶನ್ನು. ಹಾರ್ಟ್ ಫೇಲ್ಯೂರ್ ಅಂತ ಕೇಳಿದ್ದೇವೆ. ಕೆಲವು ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ ಅಂದರೆ ಜನರು ಕೆಲವೊಮ್ಮೆ ಕನ್ಫ್ಯೂಸ್ ಮಾಡ್ಕೋತಾರೆ. ಇದರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡ್ತೀರಾ? ಮತ್ತು ಹಾರ್ಟ್ ಫೇಲ್ಯೂರ್ ಬಗ್ಗೆ ಈಗ ಹೊಸ ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲ ಬಂದಿದೆ, ಅದರ ಬಗ್ಗೆಯೂ ಸ್ವಲ್ಪ ಮಾಹಿತಿ ಕೊಟ್ಟರೆ ಒಳ್ಳೆಯದು. ಹಾರ್ಟ್ ಫೇಲ್ಯೂರ್ ಅಂದರೆ ಒಂದು ಸತಿ ಹಾರ್ಟ್ ಅಟ್ಯಾಕ್ ಆದಮೇಲೆ ಸ್ವಲ್ಪ ಮಸಲ್ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಅದು ಎಷ್ಟು ಮಸಲ್ ಡ್ಯಾಮೇಜ್ ಆಗಿದೆ ಅದ್ರ ಬೇಸಿಸ್ ಮೇಲೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಫೇಲ್ಯೂರ್ ಅಂದರೆ ಹಾರ್ಟ್ 2 ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್ ಮಾಡ್ತವೆ. ಒಂದು ರಿಸೀವಿಂಗ್ ಆಫ್ ದ ಬ್ಲಡ್, ಇನ್ನೊಂದು ಎಜೆಕ್ಟಿಂಗ್ ಆಫ್ ದ ಬ್ಲಡ್. ಅವು ಎರಡರಲ್ಲೂ ಕೆಲವೊಂದು ಸತಿ ಪ್ರಾಬ್ಲಮ್ಸ್ ಬಂದಾಗ ಹಾರ್ಟ್ ಫೇಲ್ಯೂರ್ ಅಂತ ನಾವು ಹೇಳ್ತೀವಿ. ಮೋಸ್ಟ್ ಹಾರ್ಟ್ ಅಟ್ಯಾಕ್ಸ್ ಕ್ಯಾನ್ ರಿಸಲ್ಟ್ ಇನ್ ಹಾರ್ಟ್ ಫೇಲ್ಯೂರ್. ಸೊ ಆ ಥರ ಅಂದರೆ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೋ ಅವ್ರಿಗೆ ಹಾರ್ಟ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ನಡುವೆ ಒಂದು ಸತಿ ಡ್ಯಾಮೇಜ್ ಆದಮೇಲೆ ಅಂದರೆ ಆ್ಯಂಜಿಯೋಪ್ಲಾಸ್ಟಿ ಮಾಡಿದ ಮೇಲೆ ಕೂಡ, ಅಥವಾ ಕೆಲವೊಬ್ಬರಿಗೆ ಆ್ಯಂಜಿಯೋಪ್ಲಾಸ್ಟಿ ಆಗಿರೋದಿಲ್ಲ, ಹಾರ್ಟ್ ಪಂಪಿಂಗ್ ಕಮ್ಮಿ ಆಗಿಬಿಟ್ಟಿರುತ್ತೆ, ಅದರಿಂದನೂ ಕೂಡ ಹಾರ್ಟ್ ಫೇಲ್ಯೂರ್ ಒಂದು ಕಂಡೀಷನ್ ಇರುತ್ತೆ. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟಾಗಿ ಇವ್ಯಾಲ್ಯೂಯೇಷನ್, ಯಾವ ಕಾರಣದಿಂದ ಆಗಿದೆ ಅಂತ ನೋಡೋಕ್ಕೆ ಡಾಕ್ಟರ್ಸು ಕೆಲವೊಂದು ಟೆಸ್ಟ್ ಮಾಡ್ತಾರೆ. ನಿಮ್ಗೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಆ ರಿಸ್ಕ್ ಫ್ಯಾಕ್ಟರ್ಸ್ನ ಆಪ್ಟಿಮೈಸೇಷನ್ ಅದನ್ನು ಮಾಡಿದ್ರೇ ಎಷ್ಟೊಂದು ಸತಿ ಈಗ BP ಚೆನ್ನಾಗಿ ಕಂಟ್ರೋಲ್ ಮಾಡಿದರೆ ಹಾರ್ಟ್ ಫೇಲ್ಯೂರು ಎಷ್ಟೋ ಮಟ್ಟಿಗೆ ತಡೆಗಟ್ಬೋದು. ಅದರ ಜೊತೆ ಬ್ಲಾಕೇಜಸ್ ಇರೋ ಪೇಷಂಟ್ಸ್ಗೆ ಆ ಬ್ಲಾಕೇಜ್ಗಳನ್ನ ಸರಿ ಮಾಡಬೇಕು. ಯಾವ ರೀತಿ ಅದನ್ನ
ಏನಿದೆ, ಎಷ್ಟು ಬ್ಲಾಕೇಜಸ್ ಇದೆ, ಯಾವ ಇದರಲ್ಲಿ ನಾವು ಆವಾಗಲೇ ಮಾತಾಡ್ದಂಗೆ ಅದ್ರ ಮೇಲೆ ಒಂದು ಡಿಸಿಷನ್ ತೊಗೊಂಡ್ರೆ ಆ ಬ್ಲಾಕೇಜಸ್ನ ಇಂಪ್ರೂವ್ ಮಾಡಿದರೆ ಅಥವಾ ಅದಕ್ಕೆ ಮತ್ತೆ ರಿವ್ಯಾಸ್ಕ್ಯುಲರೈಸೇಷನ್ ಅಂತ ಹೇಳ್ತೀವಿ, ಅದು ಮಾಡಿದ ಮೇಲೆ ಪಂಪಿಂಗ್ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆ ಇಲ್ಲ ಬ್ಲಾಕೇಜಸ್ನ ಏನು ಮಾಡೋಕ್ಕೆ ಬರೋದಿಲ್ಲ ಅಥವಾ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ, ಆ ಥರ ಒಂದಿದ್ದಲ್ಲಿ ಈಗ ತುಂಬ ಹೊಸ ಮೆಡಿಸಿನ್ಸ್ ಎಲ್ಲ ಬಂದಿದ್ದಾವೆ. ಅದಕ್ಕೋಸ್ಕರ ಅದನ್ನು ಕೊಟ್ಟರೆ ಕಂಡೀಷನ್ಸ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಪದೇ ಪದೇ ಹಾಸ್ಪಿಟಲೈಸೇಷನ್ ಆಗೋ ಒಂದೇನು ಪರಿಸ್ಥಿತಿ ಇರುತ್ತೆ ಅದು ತುಂಬ ಕಮ್ಮಿ ಆಗುತ್ತೆ. ಅದ್ರ ಜೊತೆ ಈಗ ಅದನ್ನೂ ಆಗದೆ ಇದ್ದರೆ ಅಥವಾ ಮೆಡಿಸಿನ್ಸ್ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬರದೇ ಇದ್ದರೆ ಪೇಸ್ ಮೇಕರ್ಸ್ ಅಂತ ಬಂದಿದ್ದಾವೆ. ಆ ಪೇಸ್ ಮೇಕರನ್ನು ಅಳವಡಿಸಿದರೆ ಹಾರ್ಟ್ ಪಂಪಿಂಗ್ನ ಇಂಪ್ರೂವ್ ಮಾಡಲು ಸಾಧ್ಯ. ಕೊನೆಗೆ ಇಷ್ಟೆಲ್ಲ ಆಪ್ಷನ್ಸ್ಗಳಿಗೂ ಏನೂ ಒಂದು ಅವಕಾಶ ಇಲ್ಲ, ತುಂಬ ಪೇಷಂಟ್ ಸಿಕ್ಕಾಗಿದ್ದಾರೆ ಅಥವಾ ಅವ್ರಿಗೆ ಏನೂ ಮಾಡಲು ಸಾಧ್ಯ ಇಲ್ಲ ಅಂದರೆ ಆವಾಗ ಒಂದು ಟ್ರಾನ್ಸ್ಪ್ಲಾಂಟ್ ಆಪ್ಷನ್ ಬರುತ್ತೆ. ಸೊ ಹೀಗಾಗಿ ಹಾರ್ಟ್ ಫೇಲ್ ಆದರೂ ಕೂಡ ಅದೇನು ಎಂಡ್ ಸ್ಟೇಜ್ ಕಂಡೀಷನ್ ಅಲ್ಲ. ಡಾಕ್ಟರ್ ಅನಂತ್ ಶೆಟ್ಟಿ ಅವರಿಗೆ ಇನ್ನೊಂದು ಕ್ವಶನ್ನು, ನಾವು ಪೇಷಂಟ್ಸ್ ವಿತ್ ಹಾರ್ಟ್ ಡಿಸೀಸ್, ಹಾರ್ಟ್ ಅಟ್ಯಾಕ್ ಅಥವಾ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಅದೆಲ್ಲ ಒಂದು ಕಾಮನ್ ಕ್ವಶನ್ಸ್ ಇರುತ್ತೆ. ಒಮ್ಮೆ ಮೆಡಿಸಿನ್ ಸ್ಟಾರ್ಟ್ ಮಾಡಿದರೆ ಲೈಫ್ ಲಾಂಗ್ ತೊಗೊಳ್ಬೇಕು ಅಂತ, ಅದೇ ಕಾರಣಕ್ಕೆ ಕೆಲವರು ಸ್ಟಾರ್ಟ್ ಮಾಡಲಿಕ್ಕೆ ಹಿಂಜರಿತಾರೆ. ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಯಾವುದಕ್ಕೆ ಇದನ್ನು ಕಂಟಿನ್ಯೂ ಮಾಡಬೇಕು, ಯಾವಾಗ ಅದನ್ನು ಸ್ಟಾಪ್ ಮಾಡ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿದರೆ ಒಳ್ಳೆಯದು. ಖಂಡಿತ. ಹಾರ್ಟ್ ಡಿಸೀಸ್ ಅಂತ ಹೇಳಿದರೆ ಅದೊಂದು ಮಾರ್ಕರ್. ಒಮ್ಮೆ ಹಾರ್ಟ್ ಡಿಸೀಸ್ ಇದ್ದರೆ ಲೈಫ್ ಲಾಂಗ್ ಮೆಡಿಸಿನ್ ಅಂತೂ ಖಂಡಿತ ಬೇಕಾಗುತ್ತೆ. ನಾವು ಆ್ಯಂಜಿಯೋಪ್ಲಾಸ್ಟಿ ಮಾಡಲಿ, ಬೈಪಾಸ್ ಸರ್ಜರಿ ಮಾಡಲಿ, ಆ ಕಾಮನ್ ವರ್ಡ್ಸಲ್ಲಿ ಅದೊಂದು ಪ್ಯಾಚ್ ವರ್ಕ್ ಮಾತ್ರ, ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಲ್ಲ. ಸೊ ಹಾಗಿದ್ದಾಗ ನಾವು ಎಲ್ಲಿಯಾದರೂ ಯಾವುದಾದ್ರೂ ಪೇಷಂಟ್ ಮೆಡಿಸಿನ್ ಬಿಟ್ಟರೆ ಅದು ಪುನಃ ರಿಕರ್ ಆಗುತ್ತೆ. ಡಾಕ್ಟರ್ ಗುರುಪ್ರಸಾದ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪುನಃ ರಿಕರ್ ಅಂದರೆ ಪುನಃ ಹಾರ್ಟ್ ಅಟ್ಯಾಕ್, ಪುನಃ ಬ್ಲಾಕೇಜ್ ಬರುತ್ತೆ. ಕೆಲವು ಸಲ ಇಮಿಡಿಯೇಟ್ಲಿ ಬರೋಲ್ಲ, 3 ಇಯರ್ಸ್ 5 ಇಯರ್ಸ್ 6 ಇಯರ್ಸ್ ಬಿಟ್ಟು ಪುನಃ ಬರುತ್ತೆ. ಸೊ ಯಾವುದಾದ್ರೂ ಪೇಷಂಟಿಗೆ ಒಂದು ಹಾರ್ಟ್ ಅಟ್ಯಾಕ್, ಹಾರ್ಟ್ ಬ್ಲಾಕ್ ಅಥವಾ ಏನಾದರೂ ಇದ್ದರೆ ಫಸ್ಟಿಗೆ ಒಂದು ಆಸ್ಪಿರಿನ್ ಅಥವಾ ಒಂದು ಬ್ಲಡ್ ಥಿನ್ನರ್ ಅಂತೂ ಡೆಫಿನೆಟ್ಲಿ ಲೈಫ್ ಲಾಂಗ್ ನಡೆಯುತ್ತೆ. ಸೆಕೆಂಡ್, ಕೊಲೆಸ್ಟ್ರಾಲ್ ಮೆಡಿಸಿನು ಲೈಫ್ ಲಾಂಗ್ ನಡೆಯುತ್ತೆ. ಬಿ ಪಿ ಅವರು ಎಷ್ಟು ಕಡಿಮೆಯಾಗಿ ಬಿ ಪಿ ಇಟ್ಕೊಳ್ತಾರೆ, ಎಕ್ಸಸೈಸ್ ಮಾಡ್ಕೊಂಡಿರ್ಬೋದು, ಸಾಲ್ಟ್ ರೆಸ್ಟ್ರಿಕ್ಷನಿಂದ ಇರ್ಬೋದು, ಪ್ಲಸ್ ಮೆಡಿಸಿನಿಂದಾಗಿ ಎಷ್ಟು ಕಡಿಮೆ ಇಟ್ಕೊಳ್ತಾರೆ, ಎಷ್ಟು ಕಡಿಮೆಯಲ್ಲಿ ಟಾಲ್ರೇಟ್ ಮಾಡ್ತಾರೆ, ಅಷ್ಟು ಲಾಂಗ್ ಟರ್ಮ್ ಬೆನಿಫಿಟ್ ಬರುತ್ತೆ. ಶುಗರ್ ಕಂಟ್ರೋಲ್ ಮಾಡಲೇಬೇಕು. ಶುಗರ್ ಅಂದರೆ ಡಯಾಬಿಟಿಕ್, ನಾನು ಆಗಲೇ ಹೇಳಿದಾಗೆ ರೀಸನೇಬಲ್ ಶುಗರ್ ಕಂಟ್ರೋಲ್, ಬಟ್ ಮೋರ್ ಅಗ್ರೆಸಿವ್ ಬಿ ಪಿ ಆ್ಯಂಡ್ ಕೊಲೆಸ್ಟ್ರಾಲ್ ಕಂಟ್ರೋಲ್ ಅವ್ರು ಮಾಡಬೇಕಾಗತ್ತೆ. ಈ ರೀತಿ ಮಾಡಿದರೆ ಫ್ಯೂಚರಲ್ಲಿ ಹಾರ್ಟ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಅಂದರೆ ಪೇಷಂಟ್ 50ಯಲ್ಲಿದ್ದರೆ ಅವರಿಗೆ 60 ಅಥವಾ 70ಯಲ್ಲಿ ಬರುವ ಹಾರ್ಟ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಎಲ್ಲಾದರೂ ಅವ್ರು ಮೆಡಿಸಿನ್ ಬಿಟ್ಟರೆ 2-3 ಇಯರ್ಸ್ ನಡಿಬೋದು, ಮತ್ತು ಪುನಃ ಬ್ಲಾಕ್ ಬರುತ್ತೆ, ಪುನಃ ರಿಪೀಟ್ ಆ್ಯಂಜಿಯೋಪ್ಲಾಸ್ಟಿ, ರಿಪೀಟ್ ಬೈಪಾಸ್, ಸಡನ್ ಕಾರ್ಡಿಯಾಕ್ ಅರೆಸ್ಟ್, ಇಂಥ ರಿಸ್ಕು ತುಂಬ ಜಾಸ್ತಿ ಆಗುತ್ತೆ. ಸೊ ನಮ್ಮ ಅಡ್ವೈಸ್ ಏನಂದರೆ ಇದು ಫುಡ್ ಇದ್ದಾಗೆ. ಒಮ್ಮೆ ಹಾರ್ಟ್ ಪ್ರಾಬ್ಲಮ್ ಬಂದರೆ ನೀವು ಲೈಫ್ ಲಾಂಗ್ ಖಂಡಿತ ಮೆಡಿಸಿನ್ ತೊಗೊಳ್ಬೇಕಾಗತ್ತೆ. ನೀವಾಗಿ ಸ್ಟಾಪ್ ಮಾಡಬೇಡಿ. ಯೂಶ್ವಲಿ 1 ಇಯರ್ ಆದಮೇಲೆ ಡಾಕ್ಟ್ರ್ ಮೆಡಿಸಿನ್ ಕಮ್ಮಿ ಮಾಡ್ತಾರೆ, ಅಷ್ಟು ಟ್ಯಾಬ್ಲೆಟ್ ಇರೋದಿಲ್ಲ, 8-10 ಒಂದು 2-3 ಟ್ಯಾಬ್ಲೆಟ್ ಇರುತ್ತೆ. ಆ ಟ್ಯಾಬ್ಲೆಟನ್ನು ಲೈಫ್ ಲಾಂಗ್ ಖಂಡಿತ ತೊಗೊಳ್ಬೇಕಾಗತ್ತೆ. Thank you, Dr. Anjan Shetty. Thank Dr. Kulkarni and Dr. Guru Prasad. The homes that you bring, the dreams that you share, the pleasure you get when you know that we care, the faith that you place, the trust that we share, the joy in your heart when you know that we care. USV, your reliable healthcare partner.